ತೊಂಡೆಬಾವಿಯ ಜನ ಕನ್ನಡ ನಾಡಿನ ಭಾಷೆ, ನೆಲ, ಜಲ ಉಳಿಸುವುದರಲ್ಲಿ ಬಹಳಷ್ಟು ಅಭಿಮಾನವನ್ನು ಹೊಂದಿರುವ ಜನರಾಗಿರ್ತಾರೆ. ಬೆಳಗಾವಿಯಲ್ಲಿ ನೆರೆ ಸಂತ್ರಸ್ತರಾಗಿ ನರಕ ಅನುಭವಿಸಿದ ಸಮಯದಲ್ಲಿ ಮೊದಲನೆಯದಾಗಿ ಸಹಾಯ ಮಾಡಲು ನಮ್ಮ ನಾಡನ್ನು ಉಳಿಸಬೇಕೆಂದು ಅಭಿಮಾನವನ್ನು ಹೊಂದಿ ದಿನಸಿ ಪದಾರ್ಥಗಳನ್ನು ಕೊಟ್ಟ ಏಕೈಕ ಹೋಬಳಿ ಎಂದರೆ ನಮ್ಮ ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ಹೋಬಳಿಯ ಜನ ಆಗಿರುತ್ತಾರೆ. ಈ ಭಾಗದಲ್ಲಿ ಕನ್ನಡದ ಭಾಷೆ ಮತ್ತು ಕನ್ನಡದ ಕಾರ್ಯಕ್ರಮಗಳನ್ನು, ರಾಜ್ಯೋತ್ಸವಗಳನ್ನು ಮಾಡಲು ಮೊದಲು ಮುಂದೆ ಬರುವುದು ಮುರಳಿ ಮತ್ತು ನಮ್ಮ ಆಟೋ ಚಾಲಕರು. ಇಂತಹ ಗಡಿನಾಡಲ್ಲಿ ಕನ್ನಡ ಭಾಷೆಯನ್ನು ಉಳಿಸುವಲ್ಲಿ ಇವರ ಅಭಿಮಾನ ಹೇಳುತ್ತಿರೋದು. ಮುಂದೆ ಇದೇ ರೀತಿ ಎಲ್ಲ ಸಾರ್ವಜನಿಕರು ಇವರ ಜೊತೆಗೂಡಿ ಕನ್ನಡವನ್ನು ಉಳಿಸಿ ಬೆಳೆಸುವಲ್ಲಿ ಕೈ ಜೋಡಿಸಿ ಕನ್ನಡದ ಕಂಪನ್ನು ಈ ಭಾಗದಲ್ಲಿ ಪಸರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಸುಮಾರು 1500 ವರ್ಷಗಳ ಇತಿಹಾಸವನ್ನು ಹೊಂದಿರುವ ನಮ್ಮ ಭಾಷೆಯನ್ನು ಪ್ರತಿಯೊಬ್ಬ ಕನ್ನಡಿಗನು ಕನ್ನಡದಲ್ಲಿ ಹುಟ್ಟಿರುವ, ಕನ್ನಡ ನಾಡಿನಲ್ಲಿ ಹುಟ್ಟಿರುವ ಎಲ್ಲರ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವುದು ಬಾಧ್ಯತೆ ಆಗಿದೆ. ದಯವಿಟ್ಟು ಪ್ರತಿಯೊಬ್ಬರೂ ನಮ್ಮ ಭಾಷೆಯನ್ನು ಉಳಿಸಲು ಬೆಳೆಸಲು ಕೈ ಜೋಡಿಸಿ ಈ ಗಡಿನಾಡಿನಲ್ಲಿ ಕನ್ನಡವನ್ನು ಪಸರಿಸಲು ಎಲ್ಲರೂ ಮುಂದಾಗಬೇಕು ಎಂದೇಳ್ಬಿಟ್ಟು ಈ ಮೂಲಕ ನನಗೆ ಹೇಳುತ್ತಾ ಕಾರ್ಯಕ್ರಮವನ್ನು ಆಯೋಜಿಸಿದ ಆಟೋ ಚಾಲಕರು ಮತ್ತು ಮುರಳಿಯವರಿಗೆ ವಂದಿಸುತ್ತಾ, ನನಗೆ ಈ 2 ಮಾತನ್ನು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೆ. ಮಾತುಕತೆ ಮುಖಾಂತರ ನಮ್ಮ ಕನ್ನಡ ರಾಜ್ಯದ ಪರಂಪರೆಯನ್ನು ಕಾಪಾಡಿಕೊಡ್ತಂತೆ ಪ್ರತಿಯೊಂದು ಊರಿನಲ್ಲೂ ಸಹ ಇವತ್ತಿನ ದಿವಸ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ. ಈ ವರ್ಷವೂ ಅಷ್ಟೇ ನಮ್ಮೆಲ್ಲ ಸ್ನೇಹಿತರು, ಯುವಕರು ವಿಶೇಷವಾಗಿ ಇದಕ್ಕೆ ಬಹಳಷ್ಟು ಕಾಳಜಿ ವಹಿಸಿ ಬಹಳಷ್ಟು ಶ್ರದ್ಧೆಯಿಂದ ಇವತ್ತಿನ ದಿವಸ ನೀವು ಕನ್ನಡ ರಾಜ್ಯೋತ್ಸವ ಏನು ಆಚರಿಸ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲೂ ಅಷ್ಟೇ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡದ ಅಭಿಮಾನಗಳ ಬಗ್ಗೆ, ಕನ್ನಡ ಜನರಲ್ಲಿ ಕನ್ನಡದ ಬಗ್ಗೆ ತಾವೆಲ್ಲ ತಿಳಿ ಹೇಳ್ಬೇಕಾಗ್ತದೆ. RRS ನ್ಯೂಸ್ ಗೌರಿಬಿದನೂರು ವರದಿ. ತಾಲೂಕಿನ ತೊಂಡೆಬಾವಿ ಹೋಬಳಿಯಲ್ಲಿ ಆಟೋ ಚಾಲಕರು ಮತ್ತು ಮುರಳಿಯವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಕಾರ್ಯಕ್ರಮದಲ್ಲಿ ತೊಂಡೆಬಾವಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಕಾಂತರಾಜು, ಆರಕ್ಷಕ ಉಪನಿರೀಕ್ಷಕರಾದ ಪುನೀತ್, ಲೋಕೇಶ್ ಗೌಡ, ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಡಾ ಆದಿಮೂರ್ತಿ ರೆಡ್ಡಿ, ಪ್ರಭು, ಜೈ ಕರ್ನಾಟಕ ಪ್ರದೀಪ್, ಸತ್ಯನಾರಾಯಣ ಮತ್ತು ಎಸಿಸಿಯ ಮುಖ್ಯಸ್ಥರು, ಮುರಳಿ, ಆಟೋ ಚಾಲಕರು ಮತ್ತು ಮಾಲೀಕರು, ಕನ್ನಡದ ಮನಸ್ಸುಗಳು ಉಪಸ್ಥಿತರಿದ್ದರು. 1973ರಲ್ಲಿ ಇದಕ್ಕೆ ಮರುನಾಮಕರಣ ಮಾಡಿ ಕರ್ನಾಟಕ ಅಂತ ಹೇಳ್ತಾರೆ, ಕರುಣೆಯ ನಾಡು ಕರ್ನಾಟಕ ಅಂತ ಹೇಳ್ತಾರೆ. ಸೊ ಇಲ್ಲಿ ಈ ಭಾಗದಲ್ಲಿ ನಮ್ಮ ಮಾತೃಭಾಷೆ ಕನ್ನಡ. ಹಾಗೆ ನನಗೆ ತಿಳಿದಿರೋ ಹಂಗೆ ನಾನು ಚಿಕ್ಕ ವಯಸ್ಸಿಂದಲೂ ನಾನು ನೋಡಿದಾಗೆ ಪ್ರತಿ ಆಟೋದಲ್ಲೂ ಸಹ ಕನ್ನಡ ರಾಜ್ಯೋತ್ಸವ ಬಂತು ಅಂದರೆ ಬೇರೆ ಯಾರು ಅಷ್ಟು ವಿಜೃಂಭಣೆಯಿಂದ ಮಾಡಲ್ಲ. ಅಷ್ಟು ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಮಾಡುವಂಥವ್ರು ಆಟೋ ಚಾಲಕರೇ, ಆಟೋ ಸಂಘದವರು. ಹಾಗೆಯೇ ಪ್ರತಿಯೊಂದು ಬಾರಿನೂ ನಮ್ಮ ಕನ್ನಡ ಪದಗಳದ್ದು ಯಾವುದೇ ರೀತಿ ಹಾಡುಗಳು ಕೇಳಿ, ನಮ್ಮ ಕರ್ನಾಟಕ ರಿಲೇಟೆಡ್ ಯಾವುದೇ ರೀತಿ ಹಾಡುಗಳು ಕೇಳಿ ಫಸ್ಟ್ ಸ್ಟಾರ್ಟ್ ಆಗೋದೇ ಆಟೋ ಚಾಲಕರಿಂದಲೇ ಸ್ಟಾರ್ಟ್ ಆಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರು ಮಾಡಿರ್ಬೋದು, ಶಂಕರ್ ನಾಗ್ ಅವ್ರು ಮಾಡಿರ್ಬೋದು, ವಿಷ್ಣುವರ್ಧನ್ ಅವ್ರು ಮಾಡಿರ್ಬೋದು, ರವಿಚಂದ್ರನ್ ಅವ್ರು ಮಾಡಿರ್ಬೋದು, ಇತ್ತೀಚೆಗೆ ದರ್ಶನ್ ಅವ್ರು ಮಾಡಿರ್ಬೋದು, ಯಾರೇ ತಗೊಳ್ಳಿ ಎಲ್ಲರೂ ಸಹ ಆಟೋ ಯೂನಿಫಾರ್ಮ್ ಹಾಕಿ ಅದನ್ನು ರೆಪ್ರೆಸೆಂಟ್ ಮಾಡಿ ಇದು ಮಾಡೋಂಥದ್ದು. ಸೊ ಅಂದರೆ ಈ ಕನ್ನಡ ನಾಡಿನ ಒಂದು ಸಂಸ್ಕೃತಿಯ ಬಗ್ಗೆ ದಿನನಿತ್ಯ ಪ್ರತಿನಿತ್ಯ ಎಲ್ಲ ಕಡೆನೂ ಪ್ರಚಲಿತವಾಗ್ತಾ ಇರ್ತಕ್ಕಂಥದ್ದು ಅಂದರೆ ಅದು ನಮ್ಮ ಆಟೋ ಚಾಲಕರ ಮುಖಾಂತರನೇ ಆಗ್ತಾ ಇರ್ತಕ್ಕಂಥದ್ದು. ಇದು ಒಂದು ಸಂತೋಷದ ವಿಷಯ. ದಯವಿಟ್ಟು CSR ತಂಡಲ್ಲಿ ಸುಮಾರು 150ಕ್ಕೂ ಹೆಚ್ಚು ಆಟೋ ಚಾಲಕರು ಓಡಾಡ್ತಾ ಇರ್ತಾರೆ. ಪೊಲೀಸ್ ಸ್ಟೇಷನ್ನಿಂದ ರೈಲ್ವೆ ಸ್ಟೇಷನ್ವರೆಗೂ ತಂಗುದಾಣದ ಒಂದು ಶೀಟ್ ಹಾಕಿ ಅವ್ರಿಗೆ ಪ್ರತ್ಯೇಕವಾಗಿ ಒಂದು ಆಟೋ ಸ್ಟ್ಯಾಂಡ್ ಕಲ್ಪನೆ ಮಾಡಿಕೊಟ್ರೆ ಅವ್ರು ತುಂಬ ಅನುಕೂಲ ಆಗುತ್ತೆ. ನೆರಳಲ್ಲಿ ಇರ್ತಾರೆ. ಆಮೇಲೆ ಬಂದಿರ್ತಕ್ಕಂಥ ಸ್ಥಳೀಯ ಸಾರ್ವಜನಿಕರು, ಪ್ಯಾಸೆಂಜರ್ಸು ಒಂದು 2 ನಿಮಿಷದಲ್ಲ ಆಟೋದಲ್ಲಿ ಕುತ್ಕೊಳ್ಳೋಕೆ ಅನುಕೂಲ ಆಗುತ್ತೆ. CSR ತಂಡದಲ್ಲಿ ಅವಕಾಶ ಇದ್ರೆ ಈ ರಸ್ತೆ ಪಕ್ಕದಲ್ಲಿ ಅವ್ರಿಗೊಂದು ಆಟೋ ನಿಲ್ದಾಣನ ಪ್ರತ್ಯೇಕವಾಗಿ ಮಾಡಿಕೊಡ್ಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ. ವಿಷಯ ಅಂದರೆ ಇವತ್ತು ನಾವು ಹೆಚ್ಚು ತೆಲುಗು ಭಾಷೆ, ಯಾಕಂದ್ರೆ ನಾವು ಆಂಧ್ರ ಕಡೆಯಲ್ಲಿರುವಂಥ ತಾಲ್ಲೂಕು, ಹೆಚ್ಚು ತೆಲುಗು ಭಾಷೆನೇ ಮಾತಾಡ್ತೀವಿ. ಆದರೂ ಕನ್ನಡ ನಮ್ಮ ನೆಲ, ಜಲ, ಪ್ರಕೃತಿ, ಸಂಸ್ಕೃತಿ ಅಂದರೆ ನಾವೆಲ್ಲ ಒಂದು ಹೆಜ್ಜೆ ಮುಂದೆ ಇರ್ತೀವಿ. ಯಾಕಂದರೆ ನಾವು ಇವತ್ತು ನಮ್ಮ ರಾಜ್ಯಕ್ಕೆ ಸುಮಾರು ನಮ್ಮ 2 ಜಿಲ್ಲೆಗೆ ಒಂದು ಬರ ಪರಿಸ್ಥಿತಿಯಲ್ಲಿದ್ವಿ. ಇವತ್ತು ನಮ್ಮ ನೀರು 1000 ಅಡಿಯಿಂದ ಕೆರೆ ಇದ್ರೂ ಸಹ ನಾವು ಎತ್ತಿ ಇವತ್ತು ನಮ್ಮ ಎಲ್ಲರೂ ಒಂದು ಬೆಂಗಳೂರಿಗೆ ಒಂದು ಹಣ್ಣು ಹಂಪಲು ಹಾಲನ್ನ ಸರಬರಾಜು ಮಾಡುವಂಥ ಶಕ್ತಿ ನಮ್ಮ ಈ ಜಿಲ್ಲೆಯ ಕನ್ನಡ
ಭಾಷೆ ಬಗ್ಗೆ ಅಭಿಮಾನ ಬೆಳೆಸಬೇಕು, ಸಂಸ್ಕೃತಿ ಬಗ್ಗೆ ಅಭಿಮಾನ ಬೆಳೆಸಬೇಕು, ದೇಶದ ಬಗ್ಗೆ ಅಭಿಮಾನ ಬೆಳೆಸಬೇಕು, ಇಂಥವನ್ನೆಲ್ಲ ನಾವು ರೂಢಿಸ್ಕೊಳ್ಬೇಕು. ಜೊತೆಗೆ ಸಂಸ್ಕಾರ ಕೂಡ ಮರ್ತೋಗ್ತಾ ಇದ್ದಾರೆ. ಸಂಸ್ಕಾರನ ಕಲಿಸಿದ್ಮೇಲೆ ಅವ್ರ ಭಾಷೆಯಲ್ಲಿ ಕಲಿಸಿದೇನ, ಭಾಷೆನ ಕಲ್ಸಕ್ ಆಗಲ್ಲ ಅವರು ಅಲ್ವಾ. ಫಸ್ಟ್ ಮಕ್ಕಳ ತಾಯಿ ತಂದೆನೇ ಮಕ್ಕಳಿಗೆ ಒಂದು ಬೇಸಿಕ್. ಇದರಿಂದ ಕನ್ನಡ ನಾಡು ನುಡಿ ಜಲ ಭಾಷೆ ಮತ್ತೆ ಸಂಸ್ಕಾರ ಇವನ್ನೆಲ್ಲನೂ ಬೇಸಿಕ್ಗೆ ನಾವು ಕಲಿಸ್ತಾ ಹೋಗ್ಬೇಕು. ಕಲಿಸಿದಾಗ ಮಾತ್ರ ನಮ್ಮ ಊರು ಚೆನ್ನಾಗಿರುತ್ತೆ, ಊರು ಚೆನ್ನಾಗಿದ್ರೆ ರಾಜ್ಯ ಚೆನ್ನಾಗಿರುತ್ತೆ, ರಾಜ್ಯ ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ. ಫಸ್ಟ್ ನಾವು ಮಕ್ಕಳನ್ನ ಸಂಸ್ಕಾರದಿಂದ ಮಾಡಬೇಕು. ಹೆಚ್ಚಾಗಿ ನಾವು ಕನ್ನಡದಲ್ಲಿ ಇರೋದ್ರಿಂದ ಕಷ್ಟಪಟ್ಟು ನಿಮ್ಮ ಆಟೋವನ್ನು ಚಲಾಯಿಸಿಕೊಂಡು ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಓಡಾಡ್ತಿರ್ತೀರಿ. ನಿಮ್ಮ ಆಟೋ ಪರವಾನಗಿಗಳು ದಯವಿಟ್ಟು ಎಲ್ಲರೂ ಸರಿಯಾಗಿ ಅದನ್ನು ರಿನಿವಲ್ ಮತ್ತು FC ಮತ್ತು ಇನ್ಶೂರೆನ್ಸ್ ತಾವೆಲ್ಲ ಸರಿಯಾದ ರೀತಿಯಲ್ಲಿ ಇಟ್ಕೊಂಡು ರೋಡಲ್ಲಿ ಆಟೋ ಚಲಾಯಿಸಿದ್ರೆ ತುಂಬ ಒಳ್ಳೆಯದು. ಅದ್ರ ಜೊತೆಗೆ ಕನ್ನಡ ಭಾಷೆ ಉಳಿಸೋದಕ್ಕಾಗಿ ನಿಮ್ಮ ಆಟೋ ಹಿಂಭಾಗದಲ್ಲಿ ಪ್ರತಿಯೊಬ್ಬರು ಒಂದೊಂದು ಸಾಲು ಕನ್ನಡದ ಬಗ್ಗೆ ಒಂದೊಂದು ಸಾಲನ್ನು ಹಾಕಿಸಿ ಎಲ್ಲರಿಗೂ ಕನ್ನಡದ ಅರಿವನ್ನು ಮೂಡಿಸೋ ಕಾರ್ಯಕ್ರಮ ಮಾಡೋಣ ಅಂತ ಹೇಳ್ತಾ ಎರಡು ಮಾತಾಡೋಕೆ ಅವಕಾಶ ಕೊಟ್ಟಂತೆ ತಮ್ಮೆಲ್ಲರಿಗೂ. ಸರ್ ಹೇಳಿದಾಗೆ ತೊಂಡೆಬಾವಿ ಎಲ್ಲದರಲ್ಲೂ ಇರುತ್ತೆ. ಈಗ ಕರ್ನಾಟಕ ರಾಜ್ಯೋತ್ಸವ ನಾವು ಜಸ್ಟ್ 1 ಅಥವಾ 2 ದಿವಸ ಆಚರಿಸಣೆ ಮಾಡಲಾರ್ದೆ ಅದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಕನ್ನಡದ ಬಗ್ಗೆ ಬೆಳೆಸಬೇಕು, ಕನ್ನಡದಲ್ಲೇ ಮಾತಾಡಬೇಕು. ಎಲ್ಲ ಇದೇನು ಇದೆ, ನಾವು ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಇವತ್ತು ನಾಳಿನ ಜನತೆಯಲ್ಲಿ ಮೀಡಿಯಾನಲ್ಲಿ ಅಥವಾ ಈಗ ಒಂದು ಮತ್ತಿನ ಸೋಷಿಯಲ್ ಮೀಡಿಯಾನಲ್ಲಿ ಭಾಳಷ್ಟು ಪೋಸ್ಟ್ ಅದು ಆಗುತ್ತೆ. ಜಸ್ಟ್ ಅದು ಪೋಸ್ಟಾಗೆ ನಾವು ಸೀಮಿತವಾಗಿ ಇರಬಾರ್ದು, ಮನಸ್ಸಿನಿಂದ ನಾವು ಕನ್ನಡ ಬೆಳೆಸಬೇಕು. ಈ ಕಾರ್ಯಕ್ರಮಕ್ಕೆ ನಮಗೆ ಇಲ್ಲಿ